ಸುವರ್ಣಸೌಧದಲ್ಲಿದ್ದೀವಿ. ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಬೆಳಗಾವಿಗೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಕರ್ನಾಟಕದಾಗ ಉತ್ತರ ಕರ್ನಾಟಕ ಭಾಗದಾಗಿ ಬಹಳ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಭಾಗದಾಗಿ ಬಹಳ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಭಾಗದಾಗಿ ಬಹಳ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನಾವು ತೋರಿಸ್ಬೇಕಾದ್ರೆ ಈ ಸೆಷನ್ದಲ್ಲಿ ಪ್ರತಿ ಸೆಷನ್ದಲ್ಲಿ ಅದು ಕೂಗಿರ್ತದ. ಯಾವಾಗ ಬೆಳಗಾವಿದಾಗ ಚಳಿಗಾಲ ಅಧಿವೇಶನ ನಡೀತದ ಅವಾಗ ರೈತರು ಪ್ರತಿಯೊಂದು ಸಲ ತಮ್ಮ ಕೂಗುಗಳನ್ನು ಇಡ್ತಾರೆ. ರೈತರು ಪ್ರತಿ ಬಾರಿ ಕೂಡ ಅವರ ಹೋರಾಟವನ್ನು ಮುಂದಿಡ್ತಾರೆ. ಈ ಬಾರಿ ಕೂಡ ಒಂದಷ್ಟು ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಇಬ್ಬಾಗ ಆಗ್ಬೇಕು ಅನ್ನುವಂಥ ವಿಚಾರ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಯಲ್ಲಿ ಅಧಿವೇಶನ ಈಗಾಗಲೇ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಜೊತೆ ಇದೀಗ ಮುರುಗೇಂದ್ರ ಗೌಡ ಪಾಟೀಲ್ ಅವರಿದ್ದಾರೆ. ಬೆಳಗಾವಿ ಉತ್ತರದ ಒಬ್ಬರು ಮುಖಂಡರು. ಅವರು ಪ್ರಮುಖವಾಗಿ ಬಿಜೆಪಿಯಲ್ಲಿ, ಅದರಲ್ಲೂ ಕೂಡ ವಿಜಯೇಂದ್ರ ಅವರ ಆಪ್ತರಾಗಿ ಗುರುತಿಸಿಕೊಂಡಂಥವ್ರು. ಜನರ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ರಾಜಕಾರಣಕ್ಕೆ ಕಾಲನ್ನ ಇಟ್ಟಿರುವಂಥದ್ದು. ಸರ್ ನಮಸ್ತೆ. ಸರ್, ಬೆಳಗಾವಿ ಉತ್ತರ ಅಂತ ಬಂತು ಅಂತಂದ್ರೆ ಈಗಾಗಲೇ ಬೆಂಗಳೂರಿನ ರಾಜಕಾರಣ ಹೊರತಲ್ಲ, ಬೆಳಗಾವಿಯ ರಾಜಕಾರಣ ಕೂಡ ಹೊರತಲ್ಲ. ಯಾಕೆಂತಂದ್ರೆ ಎರಡು ಪ್ರತಿಷ್ಠಿತ ಒಂದು ಜಿಲ್ಲೆಗಳು. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಇವಾಗ ಬೆಳಗಾವಿ ಸುವರ್ಣಸೌಧದಲ್ಲಿದ್ದೀವಿ. ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಬೆಳಗಾವಿಗೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಸೊ ಈ ಬಗ್ಗೆ ಏನ್ ಹೇಳ್ತಿರ್ತಾವ? ತಾವು ಹೇಳ್ದಂಗೆ ಈಗ ಕರ್ನಾಟಕದಲ್ಲಿ ಮೊದಲನೇ ಬೆಂಗಳೂರು ಭಾಗದಲ್ಲಿ 28 ಮತಕ್ಷೇತ್ರ ಬರ್ತವೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 18 ಕ್ಷೇತ್ರ. ಅಂದ್ರೆ ಇಡೀ ರಾಜ್ಯದಲ್ಲಿ 2 ಇವು ನಿರ್ಣಾಯಕ ಆದಂತಹ ಜಿಲ್ಲೆಗಳಂತ ಹೇಳಕ್ಕೆ ನಾವು ಹೇಳ್ಬೋದು. ಅದೇ ರೀತಿ ಬೆಳಗಾವಿ ಇದೊಂದು ಗಡಿ ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗ ಇರೋದ್ರಿಂದ ಪ್ರತಿ ಸಲ ಒಂದು ಕೂಗಿರ್ತದ. ಕರ್ನಾಟಕದಾಗ ಉತ್ತರ ಕರ್ನಾಟಕ ಭಾಗದಾಗಿ ಬಹಳ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ನಾವು ತೋರಿಸ್ಬೇಕಾದ್ರೆ ಈ ಪ್ರತಿ ಸೆಷನ್ದಲ್ಲಿ ಅದು ಕೂಗಿರ್ತದ. ಆದ್ರೆ ಈ ಸೆಷನ್ದಲ್ಲೂ ಸಹ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಆಗಿದ್ದ ಆ ವಿಷಯದ ಮಂಡನೆ ಅದು ಆ ವಿಷಯಗಳ ಮಂಡನೆ ಆಗಿದೆ. ಇಂಪ್ಲಿಮೆಂಟ್ ಆಗೋದು ಭಾಳ ಮಹತ್ವ ಅದ. ಕಾರ್ಯರೂಪಕ್ಕೆ ಬರ್ಬೇಕು. ಯಾವ ರೀತಿ ಬೆಂಗಳೂರು ಆ ಸೈಡ್ ಮೈಸೂರು ಭಾಗದಲ್ಲಿ ಏನು ಡೆವಲಪ್ಮೆಂಟ್ ಅದ, ತಾವು ಸಹ ಇಲ್ಲಿ ಬಂದಿರಿ, ಗೆಟ್ ಸಲ ಸೆಷನ್ ಆಗ್ತೈತೆ, ತಾವು ನೋಡ್ತಾ ಇದ್ದೀರಿ. ಆ ರೀತಿ ಡೆವಲಪ್ಮೆಂಟ್ ಇಲ್ಲ. ಅವೆಲ್ಲ ರೈತರಿಗಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಡೆವಲಪ್ಮೆಂಟ್ ದೃಷ್ಟಿಯಿಂದ ಇರ್ಬೋದು, ಈ ಎಲ್ಲ ರೀತಿಯಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಭಾಳ ಡೆವಲಪ್ಮೆಂಟ್ ಆಗಬೇಕದ. ಆ ಕರ್ನಾಟಕದ ಸರ್ಕಾರ ಅದರ ಬಗ್ಗೆ ಲಕ್ಷ್ಯ ಕೊಡ್ಬೇಕಂತೇಳಿ ಚರ್ಚೆ ಆಗಿದೆ. ಆ ಚರ್ಚೆ ಆಗಿದ್ರ ಪ್ರಕಾರ ಇಂಪ್ಲಿಮೆಂಟ್ ಆಗೋದು ಭಾಳ ಮಹತ್ವದಿಂದ ಪ್ರತಿ ಸಲ ಹೇಳ್ತೈತಿ. ಆದರೆ ಪ್ರತಿ ಸಲ ರೈತರು ನೋಡ್ಬೋದು ನೀವು, ಆ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಆಗುವಂಥ ಸೆಷನ್ದಲ್ಲಿ ಆಗೋದಿಲ್ಲ. ಖರೆ ಉತ್ತರ ಕರ್ನಾಟಕ ಭಾಗದಾಗ ಯಾವಾಗ ಬೆಳಗಾವಿದಾಗ ಚಳಿಗಾಲ ಅಧಿವೇಶನ ನಡೀತದ ಆವಾಗ ರೈತರು ಪ್ರತಿಯೊಂದು ಸಲ ತಮ್ಮ ಕೂಗುಗಳನ್ನು ಇಡ್ತಾರೆ, ಇಂಡಸ್ಟ್ರಿಯಲ್ದವ್ರು ಇಡ್ತಾರೆ. ಆದರೂ ಸಹ ಇನ್ನೂ ಅಷ್ಟೊಂದು ಈ ಉತ್ತರ ಕರ್ನಾಟಕ ಬಗ್ಗೆ ನಿರ್ಲಕ್ಷ್ಯ ಹೊಂದ್ತಾ ಇದೆ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೇವೆ. ಹೌದು ಸರ್, ಯಾಕಂದ್ರೆ ಈಗ ಬೆಳಗಾವಿಯಲ್ಲಿ ಈ ಒಂದು ಸುವರ್ಣ ಸೌಧ ನಿರ್ಮಾಣ ಆಗಿರೋದೇ ಈ ಭಾಗದ ಒಂದಷ್ಟು ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕಾಗಿ, ಹಾಗೆ ಪರಿಹಾರ ನೀಡೋದಕ್ಕಾಗಿ. ರೈತರು ಪ್ರತಿ ಬಾರಿ ಕೂಡ ಅವರ ಹೋರಾಟವನ್ನು ಮುಂದಿಡ್ತಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಪಕ್ಷಾತೀತವಾಗಿ ಇಲ್ಲಿ ಮಾತನಾಡುವಂಥ ವಿಚಾರ ಇದು. ಆದರೆ ಈ ಬಾರಿ ಕೂಡ ಒಂದಷ್ಟು ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ಹಾಗೆ ಬೆಳಗಾವಿ ಜಿಲ್ಲೆ ಇಬ್ಬಾಗ ಆಗಬೇಕು ಅನ್ನುವಂಥ ವಿಚಾರ, ಕರ್ನಾಟಕ ವಿಭಾಗ ಆಗಬೇಕು ಅನ್ನುವಂಥ ವಿಚಾರ, ಇದು ಸಮಂಜಸ ಅಂತ ಅನ್ಸುತ್ತಾ? ಇಲ್ಲೊಂದು ಕಡೆ ಅಂದರೆ ಒಳ್ಳೆ ರೀತಿ ಚರ್ಚೆ ಅಂತ. ಯಾಕಾಗಿ ಆಗಬೇಕು? ಬೆಳಗಾವಿ ವಿಭಾಗ ಆದರೆ ಯಾಕಾಗಿ ಆಗಬೇಕು? ಹಾಗೇನೆ ಕರ್ನಾಟಕ ವಿಭಾಗ ಆದರೆ ಯಾಕಾಗಿ ಆಗಬೇಕು? ನಿಮ್ಗೆ ಅನ್ಸುತ್ತಾ ಕರ್ನಾಟಕ ವಿಭಾಗ ಆಗಬೇಕು ಅಂತ? ಕರ್ನಾಟಕ ವಿಭಾಗ ಆಗ್ಬೇಕಂತ ಹೇಳಿ ನಾವು ಇಚ್ಛೆ ಪಡೋದಿಲ್ಲ ಎಲ್ಲರೂ. ಆದರೆ ಡೆವಲಪ್ಮೆಂಟ್ ಆಗಲೇಬೇಕು ಅನ್ನೋದು ಏನು ಛಲ ಇದೆ, ಆ ಡೆವಲಪ್ಮೆಂಟ್ ಆಗಲೇಬೇಕು. ಆಗದೇ ಇದ್ದಾಗ ಈ ರೀತಿ ಆಕ್ರೋಶವಾಗಿ ಸಿಟ್ಟಿನಿಂದ ಇಂಥ ಶಬ್ದಗಳು ಬರ್ತವೆ. ಈ ಕರ್ನಾಟಕ ಏಕೀಕರಣ ಆಗಿ ಕರ್ನಾಟಕ ಇಷ್ಟು ದೊಡ್ಡ ರಾಜ್ಯವಾಗಿ ಅವಾಗ ಮಾಡ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಕರ್ನಾಟಕವನ್ನ ಒಂದು ನಿರ್ಮಾಣ ಮಾಡಿದವರು. ಇಡೀ ದೇಶದಲ್ಲೇ ಕರ್ನಾಟಕದ ಒಂದು ಹೆಸರಾಂತ ಇರುವಂಥ ಒಂದು ರಾಜ್ಯದ ಅದನ್ನು ವಿಘಟನೆ ಮಾಡಬೇಕು ಅಂತ ಯಾವುದೇ ಲೀಡರ್ದ ಇಚ್ಛೆ ಇಲ್ಲ. ಡೆವಲಪ್ಮೆಂಟ್ ಆಗದೇ ಇರೋದು, ಅವ್ರು ನಿರ್ಲಕ್ಷ್ಯ ಮಾಡ್ತಿರುವಂಥವ್ರ ಭಾವನೆಗಳನ್ನು ನೋಡಿ ಪ್ರತಿ ಸಲ ಹೇಳೋದು ಮಾಡೋದು, ಡೆವಲಪ್ಮೆಂಟ್ ಯಾವ ರೀತಿ ಆಗಬೇಕು ಆ ರೀತಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಅವ್ರ ಆಕ್ರೋಶವನ್ನು ಹೊರಗೆ ಹಾಕ್ತಾರೆ. ಹೊರತಾಗಿ ಯಾವುದೇ ಲೀಡರ್ದ ಇದು ಉತ್ತರ ಕರ್ನಾಟಕ ಒಂದು ಭಾಗ ಆಗಬೇಕು, ಕರ್ನಾಟಕ ಒಡಿಬೇಕು ಅನ್ನೋದು ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆಯಾಗಿ ಅಖಂಡ ಕರ್ನಾಟಕ ಹಾಗೆ ಇರಲಿ, ಆದರೆ ಉತ್ತರ ಕರ್ನಾಟಕ ಜನಕ್ಕೆ, ಈ ಭಾಗದ ಜನಕ್ಕೆ ಅನ್ಯಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ವಿಚಾರವಾಗಿ ತಾವು ಒಂದು ಆಕ್ರೋಶ ಭರಿತವಾಗಿ ಜನ ರೀತಿ ಮಾತಾಡೋದು ಆಗಬೇಕು. ಅದೇ ಇದೆ. ನೀವು ನೋಡಿರ್ಬೋದು, ನಮ್ಮ ಯಡಿಯೂರಪ್ಪ ಅವರು ಯಾವಾಗ ಸರ್ಕಾರ ಬಂತು 2008ರಲ್ಲಿ
ರೈತರಿಗೆ ಆಗಂತಹ ಒಂದು ಬಜೆಟನ್ನೇ ನಿರ್ಮಾಣ ಮಾಡಿದಂಥ ನಮ್ಮ ಯಡಿಯೂರಪ್ಪ ಇಂದೂ ಸಹ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೊಗೊಂಡ್ರು, ರೈತರ ಹೆಸರಲ್ಲಿ ಒಂದು ಬಜೆಟನ್ನು ಯಾರೇ ಮಾಡಿದ್ದಾರೆ ಅದು ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ಅಂತೇಳಿ ಇನ್ನೂ ರೈತರು ಅವ್ರನ್ನ ನೆನೆಸ್ತಾರೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ, ಇನ್ನು ಬೆಳಗಾವಿ ವಿಚಾರಕ್ಕೆ ಬಂದ್ರೆ ಸರ್, ಯಾಕಂದ್ರೆ ಈಗ ಒಂದ್ ಕಡೆ ಗೋಕಾಕ್ ಜಿಲ್ಲೆ ಮಾಡಿ ಅಂತ, ಇನ್ನೊಂದ್ ಕಡೆ ಏನು ಚಿಕ್ಕೋಡಿ ಜಿಲ್ಲೆ ಮಾಡಿ ಅಂತ, ಹೀಗೆ ಅಥಣಿನೂ ಮಾಡಿ ಅಂತಾನು ಕೇಳ್ತಾರೆ. ಸೊ ಹಾಗಾಗಿ ಬೆಳಗಾವಿ ಯಾಕಾಗಿ ಆಗ್ಬೇಕು ಅಂತ? ಬೆಳಗಾವಿ ದೊಡ್ಡ ಜಿಲ್ಲೆ ಇರುವುದರಿಂದ ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಸುರಳಿತಾಗಲಿ ಅಂಥೇಳಿ ಅದು ಮಾಡ್ಬೇಕಂತ ಇಚ್ಛೆ ಭಾಳ ದಿವಸದಿಂದ. ಚಿಕ್ಕೋಡಿ ಭಾಗದೂ ಒಂದು ಡಿಮಾಂಡ್ ಅದ, ಗೋಕಾಕ್ ಅದ. ಆದ್ರೆ ಎಲ್ಲರಿಗೂ ಕರೆದು ಮಾಡಿ ಏನು 18 ಮಂದಿ MLAs ಅದಾರು, ಪಕ್ಷಾತೀತವ್ರಿಗೆ ಕರೆದು ಏನು ಗೊಂದಲ ಅದೇ, ಏನು ಮಾಡಿರಿ ಯಾವುದು ಒಳ್ಳೇದಾಗತ್ತೆ ಅನ್ನೋದು ಒಂದು CM ಅವರು ಅದ್ರ ಬಗ್ಗೆ ಕಾಳಜಿ ತೊಗೋಬೇಕು, ಜಿಲ್ಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ತೊಗೋಬೇಕಂತೇಳಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಪಕ್ಷಾತೀತವಾಗಿ ಕರಿಬೇಕು. ಈ ಜಿಲ್ಲೆ ಯಾವ ರೀತಿ ಹೊಡೆದ್ರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತೈತಿ, ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಒಳ್ಳೇದಾಗ್ತೈತಿ, ಡೆವಲಪ್ಮೆಂಟ್ ಯಾವ ದೃಷ್ಟಿ ಒಳ್ಳೇದಾಗ್ತೈತಿ, ಅವೆಲ್ಲ ವಿಚಾರಗಳನ್ನಿಟ್ಟು ಮಂಡನೆ ಮಾಡಿ ಎಲ್ಲ 18 ಶಾಸಕರನ್ನು ಪಕ್ಷಾತೀತವಾಗಿ ಕರೆದ ಈ ಚರ್ಚೆ ಮಾಡಿದ ನಿರ್ಣಯ ತಗೋಬೇಕಂತೇಳಿ ನಮ್ದು ಇಚ್ಛೆ. ಓಕೆ, ಒಂದ್ ಕಡೆ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಇನ್ನೊಂದು ಕಡೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಸತತ 6 ತಿಂಗಳಿಂದನೂ ಕೂಡ ಆಗ್ತಾ ಇದೆ. ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇರುವಂತ ವಿಚಾರ ನಾಯಕತ್ವ ಬದಲಾವಣೆ ವಿಚಾರ. ಇದು ಏನಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಪ್ರಶ್ನೆಯನ್ನು ಹೊರತುಪಡಿಸಿ ಅದು ಅವ್ರು ಯೋಚನೆ ಮಾಡಬೇಕು ಪಕ್ಷವಾಗಿ. ಆದ್ರೆ ರಾಜ್ಯದ ಜನತೆಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಏನ್ ಕತೆ? ಇದು ಸಿದ್ದರಾಮಯ್ಯ ಹಾಗೂ CM ನಡುವೆ, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ರಾಷ್ಟ್ರೀಯ ನಾಯಕರ ನಡುವೆ ಆದಂಥ ಇದೊಂದು ಚರ್ಚೆ ಆಗಿರ್ಬೋದು ಅಂತೇಳಿ ಇದು ನಡೀತು. ಊಹಾಪೋಹಗಳು ನಡೆದವು. ಅದು ಆಗಿದ್ರೆ, ಚರ್ಚೆ ಆಗಿದ್ರೆ ಸಿದ್ದರಾಮಯ್ಯ ಅವ್ರು ಆಗೈತೆ ಅಂತ ಹೇಳಬೇಕು, ಇಲ್ಲಂದ್ರೆ ಇಲ್ಲ ಅಂತ ಹೇಳಬೇಕು, ಬಿಟ್ಟು ಕೊಡೋದಾದ್ರೆ ಬಿಟ್ಟು ಕೊಡಬೇಕು. ಅದು ಅವ್ರ ಪಕ್ಷದಲ್ಲಿರುವಂತಹ ಅವರಲ್ಲಿರುವಂಥ ಗೊಂದಲಮಯ. ಆದ್ರೆ ನಮ್ಮ ರಾಜ್ಯಕ್ಕೆ ಹಾನಿ ಆಗತ್ತೈತಿ, ಅದನ್ನ ಯಾರು ನೋಡ್ಬೇಕು? ಜನರಿಗೆ ಆಗುವಂಥ ಅನ್ಯಾಯ ಯಾರು ನೋಡೋರು? ಇವ್ರು ಕೇವಲ ತಮ್ಮ ಕುರ್ಚಿಗಾಗಿ ಸಿದ್ದರಾಮಯ್ಯ ಅವ್ರು ತಮ್ಮ ಬನ್ನ, DK ಶಿವಕುಮಾರ್ ಅವರು ತಮ್ಮ ಬನ್ನ ಇದೇ ರೀತಿ ಮಾಡ್ಕೋತ ಹೋದಾರ. ಫ್ರೀ ಕೊಟ್ಕೋತ ಹೋಗಿದ್ದೇವೆ ಅಂತ ಹೇಳ್ಕೋದು, ಅದು ಯೋಜನೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತ ನೀವು ಮಣ್ಣು ನೋಡಿರ್ಬೋದು. ಮಹೇಶ್ ತೆಂಗಿನಕಾಯಿ ಒಂದು ವಿಷಯ ತೆಗೆದಾರೆ. ಆ ರೀತಿ ಇವೆಲ್ಲ ಹೇಳೋದು ಒಂದು ಬೇರೆ, ಇಲ್ಲಿ ನಡೆಯೋದು ಬೇರೆ ಆಗ್ತಾ ಇದೆ. ಅದಕ್ಕೆ ಇವರೆಲ್ಲ ತಮ್ಮ ಕುರ್ಚಿಗೆ ಬಡ್ದಾಡೋಪೇಕ್ಷೆ ನಮ್ಮ ರಾಜ್ಯದ ಒಂದು ಡೆವಲಪ್ಮೆಂಟ್ ದೃಷ್ಟಿ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು. 2.5 ವರ್ಷದೊಳಗೆ ಮಾಡಿದಂಥ ಅವ್ರ ಸಾಧನೆ ಶೂನ್ಯದ, ಡೆವಲಪ್ಮೆಂಟ್ ಏನೂ ಇಲ್ಲ. ಯಾವುದೇ ನೀವು ನೋಡಿರ್ಬೋದು, ಯಡಿಯೂರಪ್ಪ ಆದಂಥ ಸರ್ಕಾರದಲ್ಲಿ ಪ್ರತಿಯೊಂದು ಮಹಾನಗರಕ್ಕೆ ಒಂದು 100 ಕೋಟಿ ರೂಪಾಯಿ ಕೊಡುವಂಥವ್ರು ವ್ಯವಸ್ಥೆ ಏನು ಮಾಡಿದ್ರು, ಪ್ರತಿ ನಮ್ಮ ಮಹಾನಗರದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗುವಂಥ ನಾವು ನೋಡಿದ್ದೀವಿ. ಅದೇ ರೀತಿ ಇವರು ಮಾಡೋಕ್ಕಾಗಿಲ್ಲ. ಯಾವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದೈತಿ, ಕೇವಲ ಬೆಲೆಯನ್ನು ಹೆಚ್ಚುವಂಥ, ಇಲ್ಲ ನೋಂದಣಿ ಶುಲ್ಕವನ್ನು ಹೆಚ್ಚುವಂಥ, ಒಟ್ಟು ತೆರಿಗೆಯನ್ನು ಹೆಚ್ಚಿನ ಬರುವುದು, ಫ್ರೀ ಕೊಡುವಂಥದ್ದು ವ್ಯವಸ್ಥೆ ಮಾಡೋಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ. ಅದಕ್ಕೆ ಡೆವಲಪ್ಮೆಂಟ್ ಕಡೆ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಅಥವಾ ಏನು ಫೈಟ್ ಅಂತ ಹೇಳಿದ್ರೆ, ಅಥವಾ ಇನ್ನೊಂದು ಕಡೆ ಏನು ಎಲ್ಲೋ ಒಂದು ಕಡೆ ಅವರು ಅಂದ್ರೆ ಬಣ ಬಡಿದಾಟ ನಡೀತಾ ಇದೆ ಅನ್ನುವಂಥ ವಿಚಾರ ಆದ್ರೆ, BJPಯಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಅಲ್ಲೂ ಕೂಡ ಬಣ ಬಡಿದಾಟ ಇದೆ. ಅಲ್ಲಿ ಒಂದೆರಡಲ್ಲ, ತುಂಬಾ ಬಣಗಳಾಗ್ಬಿಟ್ಟಿದೆ. ಮನಸ್ಸಿಗೆ ಬಂದಂಗೆ ಅಂದ್ರೆ ಶಿಸ್ತು ಕ್ರಮವನ್ನು ಜರುಗಿಸಿ ಒಂದು ವೇಳೆ ಯಾರನ್ನ ಶಾಸಕರನ್ನ ಅಂದ್ರೆ ಉಚ್ಚಾಟನೆ ಮಾಡಿದ್ರು ಕೂಡ, ಉದಾಹರಣೆಗೆ ಯತ್ನಾಳ್ ಅವರೇ ಇದ್ದಾರೆ ಅಂತ ಒಬ್ಬ ಘಟಾನುಘಟಿ ನಾಯಕನನ್ನೇ ಆಚೆ ಇಟ್ಟಿರುವಂಥದ್ದು. ಸೊ ಈ ರೀತಿ ಆದ್ರೂ ಕೂಡ BJPಯಲ್ಲಿ ಯಾಕೆ ಇನ್ನೂ ಪರಿಸ್ಥಿತಿ ಒಂದು ಹದಕ್ಕೆ ಬರ್ತಾ ಇಲ್ಲ ಅಂತ? BJP ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಮೇಲಿಂದ ಏನು ನಮ್ದು ಆದೇಶ ಬಂದಿರ್ತದೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೋತಾ ಇದ್ದಾರೆ. ಆದರೆ ಏನ್ರಿ ಸ್ವಲ್ಪ ತಮ್ಮ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಯಾವುದೇ ಪಕ್ಷಕ್ಕೆ ಹಾನಿಕರ ಆಗುವಂಥದ, ಪಕ್ಷ ವಿರೋಧವಾದ ಚಟುವಟಿಕೆ ಯಾರೂ ಮಾಡ್ತಾ ಇದ್ದಲ್ಲ. ಬೇಕಾದ್ರೆ ನೋಡಿರ್ಬೋದು, ಅವ್ರ ಭಿನ್ನಾಭಿಪ್ರಾಯ ಇರ್ಬೋದು, ನಮ್ಮಲ್ಲಿ ಏನೋ ಸ್ವಲ್ಪ ಪ್ರಮಾಣ ಇರ್ಬೋದು. ಆದರೆ ಇವ್ರಂಗೆ ಸರ್ಕಾರ ಕೈಯಾಗಿ ಇಟ್ಕೊಂಡು ಇಷ್ಟು ಜಗಳಾಡತ್ತಾರಲ್ಲ, ಅಂಥದ್ದು ನಮ್ಮ BJPಯಲ್ಲಿ ಯಾವುದೇ ರೀತಿ ಇಲ್ಲ. ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷದವ್ರು ಏನು ಆದೇಶ ಕೊಡ್ತಾರೋ ಅಥವಾ ಯಾವ ಕಾರ್ಯಕ್ರಮ ಕೊಡ್ತಾರೋ ಅಲ್ಲಿ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡುವಂತಹ ನಮ್ಮ BJP ಕಾರ್ಯಕರ್ತರು, BJP ಶಾಸಕರು ಎಲ್ಲರೂ ಕೂಡಿ ಒಗ್ಗಟ್ಟು ಇದು ಮಾಡ್ತಾರೆ ಅಂತೇಳಿ ಹೇಳಕ್ಕೆ ಇಚ್ಛೆ. ವಿರೋಧ ಪಕ್ಷವಾಗಿ ಒಗ್ಗಟ್ಟಾಗಿ ಹೋರಾಡಬೇಕಾದಂಥ BJP ಯಾಕೆ ಅಂತಂದ್ರೆ, ಈಗ ಮೊನ್ನೆನೇ ಸದನದಲ್ಲಿ ಏನಾಯ್ತು, ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕ ನಾನೇ, ಒಂಥರ ವಿರೋಧ ಪಕ್ಷದ ನಾಯಕ ನಾನೇ ಅಂತ ಸ್ವಯಂ ಘೋಷಣೆಯನ್ನು ಮಾಡ್ಕೊಂಡ್ರು. ಅಂದ್ರೆ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ಳಲ್ಲ ಅಂತ. ಯಾವ ರೀತಿ ನೇರ ಆರೋಪ ಇತ್ತು ಅಂತಂದ್ರೆ, ಅಶೋಕ್ ಅವ್ರು ಇರ್ಬೋದು, ವಿಜಯೇಂದ್ರ ಅವ್ರು ಇರ್ಬೋದು, ಸರ್ಕಾರದ ಜೊತೆಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ನೆಕ್ಸ್ಟ್ DK ಶಿವಕುಮಾರ್ ಅವ್ರ ಜೊತೆಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರನ್ನು CM ಮಾಡ್ತಾರೆ ಅನ್ನುವಂಥ ಹೇಳಿಕೆಗಳು ಕೂಡ ಪಾಸ್ ಆಗ್ತಾ ಇದೆ. ಯಾಕೆ ಸರ್ BJPಯಲ್ಲಿ ಈ ಮಟ್ಟಕ್ಕೆ ಅಂದ್ರೆ ಒಂದೊಂದು ಹೇಳಿಕೆಗಳು ಬರ್ತಾ ಇರುವಂಥದ್ದು, ಈ ಮಟ್ಟಕ್ಕೆ ಒಂದು ಯಾಕೆ ಅಸಮಾಧಾನಗಳು ಯಾಕೆ ಅಂತ ನನಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಈ ಪಕ್ಷದಲ್ಲಿ ಈಗ ನೋಡಿರ್ಬೋದು, ಈಗ ನೀವು ನಮ್ಮ R ಅಶೋಕರವ್ರ ನೇತೃತ್ವದಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಸಹ
ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ. ಇದು ಊಹಾಪೋಹಗಳು ಮಾಡಿ ಬಿ ಜೆ ಪಿಯನ್ನು ಏನಾದ್ರು ಒಂದು ಎಲ್ಲ ಇಟಕ್ಕೆ ಸಿಗಬೇಕನ್ನೋಂಥ ಉದ್ದೇಶದಿಂದ ಮಾಡತ್ತಾರೋ ಹೊರತಾಗಿ ತಮ್ಮಲ್ಲಿರುವಂಥ ತಮ್ಮದ ಪಕ್ಷದಲ್ಲಿ ಏನು ನಡೆದದ ನಮ್ಗಿಂತ ಹೆಚ್ಚಲ್ಲ, ನಮ್ಗಿಂತ 10 ಪಟ್ಟು ಅವರಲ್ಲಿ ನಡೆದದ, ಅವ್ರಿಗೂ ಗೊತ್ತದ. ಅದಕ್ಕೆ ಅದು ಯಾವುದೇ ರೀತಿ ನಡೆದಿಲ್ಲ. ಬಿ ಜೆ ಪಿ ಅಗದಿ ಸದೃಢ ಆಗಿದೆ. ಬರುವಂಥ 2028ರಲ್ಲಿ 150ಕ್ಕಿಂತಲೂ ಹೆಚ್ಚಿನ ಮೇಲ್ಪಟ್ಟ ಸೀಟ ಬರ್ತಾವಂತ ಹೇಳಕ್ಕೆ ನಾವು ಇಚ್ಛೆ ಪಡ್ತೇವೆ. ಓಕೆ, ಬಿಜೆಪಿ ಒಗ್ಗಟ್ಟಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಒಂದ್ ಕಡೆ ಏನು ಅಧಿಕಾರ ಅಂತ ಕಾಂಗ್ರೆಸ್ ಹೋರಾಟವನ್ನು ಅಂದ್ರೆ ಒಂದ್ ಕಡೆ ಒಂದು ಜಟಾಪಟಿ ನಡೆಸ್ತಾ ಇದ್ರೆ ಒಳಗೊಳಗೆ ಏನು ಜವಾಬ್ದಾರಿ ಅಂತೇಳಿ ಬಿಜೆಪಿ ಜಟಾಪಟಿ ನಡೆಸ್ತಾ ಇರುವಂತದಂತೂ ಸತ್ಯ. ಆದ್ರೆ ತಾವು ತಮ್ಮ ಪಕ್ಷದ ಒಂದು ವಿಚಾರವನ್ನ ಬಿಟ್ಕೊಡ್ತಾ ಇಲ್ಲ ಅಂತಂದ್ರೆ ತಮ್ಮ ಒಗ್ಗಟ್ಟನ್ನ ತಾವು ಸಾರಿ ಹೇಳ್ತಾ ಇದ್ದೀರಾ. ಆದ್ರೆ ಈಗ ನೇರವಾಗಿ ತಮ್ಮ ವಿಚಾರಕ್ಕೆ ಬರೋದಾದ್ರೆ ಮುಂದಿನ ಚುನಾವಣೆ, ಯಾಕೆಂತಂದ್ರೆ 2023ರವರೆಗೆ ಒಂದು ಹಂತದ ಚುನಾವಣೆ. ಆದ್ರೆ ಬೆಳಗಾವಿ ಉತ್ತರ ಅಂತ ಬಂತು ಅಂದ್ರೆ ತಾವು ಕೂಡ ಟಿಕೆಟ್ ಆಕಾಂಕ್ಷಿ. ಖಂಡಿತವಾಗ್ಲೂ ಮುಂದಿನ ಚುನಾವಣೆಗೆ ಸಾಕಷ್ಟು ಪಕ್ಷ ಸಂಘಟನೆ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? 2023ರಿಗೆ ನಮಗೆ ಸಿಗಬೇಕಾಗಿತ್ತು, ಆದರೆ ದುರ್ದೈವದಿಂದ ಸಿಕ್ಕಿಲ್ಲ. ಆದರೆ ಯಾವುದೇ ನಾವು ವಿರೋಧವಾಗಿ ಕೆಲಸ ಯಾರೂ ಮಾಡಿಲ್ಲ. ಆದರೆ 2028ರಲ್ಲಿ ನಮಗೆ ಟಿಕೆಟ್ ಸಿಗ್ತದೆ ಎಂದು ಒಂದು ಭರವಸೆ ಇದೆ. ನಮ್ಮ ನಾಯಕರ ಮ್ಯಾಗ ನಮ್ಗೆ ಭರವಸೆ ಅದ. ಅದೇ ರೀತಿ ನಮ್ಮ ಬಿ ಜೆ ಪಿ ಪಕ್ಷ ಸಹ ಯಾರು ಕೆಲಸ ಮಾಡಿದಾರೋ, ತಳಮಟ್ಟದಾಗ ಯಾರು ಕೆಲಸ ಮಾಡ್ತಾರೋ, ಬೂತ್ ಮಟ್ಟದಲ್ಲಿ ಯಾರು ಕೆಲಸ ಮಾಡಿದ್ರು ಎಲ್ಲ ಅವರ ಕುಲಂಕುಷವಾಗಿ ಅಭ್ಯಾಸ ಮಾಡಿ ಕೊಡ್ತಾರನ್ನುವಂಥ ವಿಶ್ವಾಸ ನಮಗದ. ಬರುವಂಥ 2028ರಲ್ಲಿ ಬಿ ಜೆ ಪಿ 150ಕ್ಕಿಂತ ಮೇಲ್ಪಟ್ಟು ಸೀಟ್ ಬರ್ತಾವೆ. ಅದರಾಗ ನಾವು ಒಬ್ಬರ MLA ಅಂತ ಆಗಿ ಹೋಗ್ತೇವೆ ಅಂಥೇಳಿ ನಮಗೆ ವಿಶ್ವಾಸ ಅದ. ಮುರುಗೇಂದ್ರ ಗೌಡ ಪಾಟೀಲ್ ಅವರನ್ನ ಹತ್ತಿರದಿಂದ ನೋಡಿದಂಥವ್ರು, ಅವರ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳೆಲ್ಲರಿಗೂ ಕೂಡ ಮುಂದಿನ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲಿ, ಗೆಲ್ಲಲಿ ಅನ್ನುವಂಥ ಆಶಯನೇ ಇದೆ. ಆದರೆ ಏನು ಹೇಳ್ತೀರಾ ತಮ್ಮ ಅಭಿಮಾನಿಗಳಿಗೆ ಹಾಗೆ ಕಾರ್ಯಕರ್ತರುಗಳಿಗೆ? 2023 ವಂಚಿತ ಆಗಿದ್ದೇವೆ. 2023ಗೆ ಆಗೋದಿಲ್ಲ. ಯಾವ ರೀತಿ ನಾವು 2023ರಿಂದ 2018 2023ರಿಂದ ಯಾವ ರೀತಿ ನಾವು ಸಂಘಟನೆ ಮಾಡಿದ್ದೀವಿ, ಆ ಸಂಘಟನೆ ಇನ್ನೂ ಇರಲಿ. ಬರುವಂಥ 2028ರಲ್ಲಿ ನಾವು ಹೆಚ್ಚಿನ ಮಟ್ಟಕ್ಕೆ ಕೆಲಸ ಮಾಡೋಣ. ಈಗೂ ಸಹ ಇನ್ನೂ ಇಲೆಕ್ಷನ್ 2.5 ವರ್ಷದ. ಆದರೆ ಬೂತ್ ಮಟ್ಟದಲ್ಲಿ ನಾವು ಎಲ್ಲರೂ ಕೆಲಸ ಮಾಡೋಣ ಒಗ್ಗಟ್ಟಾಗಿ, ಜಾತ್ಯತೀತವಾಗಿ, ಭಾಷಾತೀತವಾಗಿ. ಯಾಕಂದರೆ ಇಲ್ಲಿ ನಮ್ಮ ಬಾರ್ಡರ್ ಇರೋದರಿಂದ ಕನ್ನಡ, ಮರಾಠಿ ಈ ರೀತಿಯೂ ಇರೋದರಿಂದ ನಾವೆಲ್ಲರೂ ಭಾಷಾ ಇದನ್ನಲ್ಲದನ್ನು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡೋಣ. 2028ಕ್ಕೆ ನೀವು ಕೂಡಿ ಒಳ್ಳೆಯ ರೀತಿ ಬಿ ಜೆ ಪಿಗೆ ನಾವು ಒಂದು ಲೀಡ್ ಕೊಟ್ಟು ತರೋಣ. ಆ 28ರಲ್ಲಿ ನಾವು ಒಬ್ಬ ಆಕಾಂಕ್ಷಿ ಇದ್ದೇವೆ ಅಂತ ಎಲ್ಲರಿಗೂ ಗೊತ್ತೈತಿ. ಸೀಟ್ ಸಿಗುತ್ತೆ ಅಂತ ವಿಶ್ವಾಸ ಅದ. ನಮ್ಮ ಸಂಬಂಧ ಎಲ್ಲರೂ ಕೂಡಿ ಮಾಡೋಣ ಅಂಥೇಳಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಮುರುಗೇಂದ್ರ ಗೌಡ ಪಾಟೀಲ್ ಅವರ ಹೇಳಿಕೆ. ಇದಿಷ್ಟು ಅವರ ಒಂದು ಏನು ಬೆಳಗಾವಿ ಭಾಗದ ಒಂದಷ್ಟು ರಾಜಕಾರಣ ಇರ್ಬೋದು, ರಾಜ್ಯ ರಾಜಕಾರಣದ ವಿಚಾರವಾಗಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಳಗಾವಿ.